ಏಯ್ ನಿಂತ್ಕೋ. ಸ್ಲಿಪ್ಪರ್ ಎಲ್ಲಿ? ಅದು ಆಚೆ ಇಟ್ಟಿದ್ದೀನಿ. ಆಚೆ ಇಟ್ಬಿಟ್ರೆ ಹೇಗೆ ಸ್ಟಿಚ್ ಮಾಡಿದ್ದಾರೆ ಅಂತ ನೋಡೋದು ಬೇಡ್ವಾ? ಹೋಗಿ ತಗೊಂಬಾ. ಅಲ್ಲ, ಚಪ್ಲಿನ ಮನೆ ಒಳಗ್ ತಗೊಂಬರೋದ್ ಬೇಡ ಅಂತ ಅಲ್ಲೇ ಆಚೆ ಇಟ್ಟೆ. ರೋಡಲ್ಲಿ ಓಡಾಡೋ ನಿಮ್ಮಂತವ್ರ ಚಪ್ಲಿ ಕೊಳೆ ಆಗಿರತ್ತೆ. ನಾವು ಕಾರಲ್ಲಿ ಓಡಾಡೋರು, ನಮ್ಗಳ ಚಪ್ಲಿ ಕೊಳೆ ಆಗಲ್ಲ. ಹೋಗು ತಗೊಂಡ್ ಬಾ. ಸರಿ. ಅಕ್ಕ, ನನ್ನ ಕೈನಲ್ಲೇ ಸ್ಲಿಪ್ಪರ್ ಕೊಟ್ಟು ನನ್ನ ಕೈನಲ್ಲೇ ಸ್ಟಿಚಿಂಗ್ ಹಾಕ್ಸಕ್ ಕಳಿಸ್ಬಿಟ್ರಲ್ವಾ ಅಂತ ಕೋಪ ಮಾಡ್ಕೊಂಡು ಹೋಗ್ತಿದ್ದಾಳೆ ಅನ್ಸುತ್ತೆ. ನೋಡಿ ಅವಳ ಮುಖಾನ. ಅದಕ್ಕೆ ಅಲ್ವಾ ಚಪ್ಲಿ ಹೊಲ್ಸ್ಕೊಂಬರೋ ಸ್ಥಿತಿಗೆ ಬಂದಿರೋದು. ಅವಳಿಗೆ ಕೊಬ್ಬು ಜಾಸ್ತಿನೇ ಆಗಿದೆ. ಕರ್ಗಿಸ್ಬೇಕು, ಕರ್ಗಿಸ್ತೀನಿ. ಕೊಡಿಲಿ. ಹಾಲ್ಗುಣಿ, ಎಲ್ಲಿ ಕಿತ್ತು ಹೋಗಿದ್ದು? ಕೊಡಿಯಕ್ಕ ಇಲ್ಲಿ. ಇದೇ ಅಕ್ಕ. ಓ, ಎಲ್ಲಿ? ಹೊಲ್ಸೇ ಇಲ್ಲ? ಒಂದು ಚಪ್ಲಿ ಹೊಲ್ಸೋ ಯೋಗ್ಯತೆ ಇಲ್ವಾ? ಹೇಳಿದ ಕೆಲ್ಸ ನೆಟ್ಟಿಗೆ ಮಾಡಲ್ವಲ್ಲ. ಹೊಲ್ಸ್ಕೊಂಬ ಅಂತ ತಾನೇ ಹೇಳಿದ್ದು. ಗಮ್ ಹಾಕಿಸ್ಕೊಂಡ್ ಬಂದಿದೀಯಲ್ಲ, ಮತ್ ಕಿತ್ ಹೋದ್ರೆ ಏನ್ ಮಾಡೋದು? ನಾನ್ ತಗೊಂಡೋಗಿ ತೋರಿಸ್ದೆ. ಈ ಚಪ್ಲಿಗೆ ಹೊಲ್ಸೋದೇನು ಬೇಡ, ಗಮ್ ಹಾಕಿದ್ರೆ ಸಾಕು ಅಂತ ಹೇಳಿದ್ರು. ನೀನು ಯಾವ ಕೆಲಸ ಮಾಡಕ್ಕೂ ಲಾಯಕ್ಕಿಲ್ಲ ಅಂತ ಗೊತ್ತು ಬಿಡು. ಗೊತ್ತಿದೆ ಅಲ್ವಾ? ಮತ್ ನಿನ್ ಕೆಲ್ಸ ನೀನೇ ಮಾಡ್ಕೋಬೇಕಿತ್ತು. ನನ್ನ ಲೆವೆಲ್ ಏನ್ ಗೊತ್ತಾ? ನನ್ನನ್ನೇ ಚಪ್ಲಿ ಹೊಲ್ಸ್ಕೊಂಬರಕ್ ಹೇಳ್ತೀಯ? ಎಷ್ಟೇ ಧೈರ್ಯ ನಿನ್ಗೆ? ಹರ್ದೋಗಿರೋ ಚಪ್ಲಿನ ಬಿಸಾಕಿ ಹೊಸದ್ ತಗೊಂಬರೋದನ್ನ ಬಿಟ್ಟು ಅದನ್ನೇ ಹೊಲ್ಸ್ಕೊಂಡ್ ಬಾ ಅಂತ ಕೊಟ್ಟಿಯಲ್ಲ, ಆಗ್ಲೇ ಗೊತ್ತಾಯ್ತು ನಿನ್ ಯೋಗ್ಯತೆ ಎಂತದ್ದು ಅಂತ. ಲೆವೆಲ್ ಬಗ್ಗೆ ಮಾತಾಡ್ಬೇಡ. ನಾನ್ ಹಾಕ್ತಿರೋ ಭಿಕ್ಷೆಯಿಂದಾನೆ ನಿನ್ನ ಮನೆ ಒಲೆ ಉರಿತಿರೋದು. ನಾನ್ ಮಾಡ ಹಾಕೋ ಅಡ್ಗೆಯಿಂದಾನೆ ನಿಮ್ಗಳು ಹೊಟ್ಟೆ ತುಂಬ್ತಿರೋದು. ಏನ್ ಧರ್ಮಕ್ ಮಾಡ್ತೀಯಾ? ಸಂಬಳ ಕೊಡಲ್ವಾ? ಏನ್ ಬಿಟ್ಟಿ ಕೊಡ್ತೀರಾ? ನಾನ್ ಅಡ್ಗೆ ಮಾಡಿ ಬಿಸಾಕಲ್ವಾ?